ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ ಇಲ್ಲಿ ಎಷ್ಟೊಂದು ಇದು ಇನ್ಸುಲಿನ್ ಗಿಡ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಬೆಳೆದಿದೆ ಅಂತಂದರೆ ಈ ಕಾಡಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 5-6 ಗುಂಟೆ ಬೆಳೆದಿದೆ. ಇದು 5-6 ಗುಂಟೆ ಇಲ್ಲ, ಸಾರಿ 1 ಗುಂಟೆ ಅಂತೂ ಇದೆ. ಅಂದರೆ ಅಷ್ಟು ಒಂದು ಮನೆ ಕಟ್ಟೋಷ್ಟು ಜಾಗದಲ್ಲಿ ಇದು ಬೆಳೆದಿದೆ. ಸೊ ಯಾವ ಪುಣ್ಯಾತ್ಮ ಹಚ್ಚಿರೋದೋ ಗೊತ್ತಿಲ್ಲ. ಸೊ ಇದು ಯಾವ ಕಾಯಿಲೆಗೆ ಬರ್ತದೆ ಅನ್ನೋದು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಬಹುಶಃ ನಿಮ್ಗೆ ಗೊತ್ತಾಗಿರುತ್ತೆ ಇನ್ಸುಲಿನ್ ಗಿಡ ಅಂತಂದರೆ ಇದನ್ನು ನಾವು ಸಕ್ಕರೆ ಕಾಯಿಲೆಗೆ ಬಳಸ್ತಾರೆ ಅಂತೇಳಿ. ಸೊ ಯಾರಿಗೆ ಶರೀರದಲ್ಲಿ ನ್ಯಾಚುರಲ್ ಆಗಿ ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ಶರೀರದಲ್ಲಿ ನಿಮ್ಗೇನಾದ್ರು ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ, ಅಥವಾ ಇನ್ಸುಲಿನ್ ಪ್ರಮಾಣ ಕಡಿಮೆ ಇದೆ ಅಂತಂದಾಗ ಈ ಒಂದು ಸಸ್ಯವನ್ನು ನಾವು ಬಳಸ್ಕೊಂಡು ಶರೀರದಲ್ಲಿ ನ್ಯಾಚುರಲ್ ಆಗಿ ನಾವು ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡ್ಕೋಬೋದು. ಸೊ ಈ ಇನ್ಸುಲಿನ್ ಗಿಡ ಇದೆ ಅಲ್ವಾ, ಸೊ ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ ಇದ್ರ ಜೊತೆಗೆ ಬೇರೆ ಯಾವ್ದಾದ್ರು ಹರ್ಬ್ಸ್ ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಭಾಳ ಮುಖ್ಯವಾಗಿ ಇನ್ಸುಲಿನ್ ಗಿಡ ಒಂದು 3-4 ಎಲೆ ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕಂದ್ರೆ ಸುಮಾರು ಒಂದು 5 ದಳದಷ್ಟು ಬಿಲ್ಪತ್ರೆ ಎಲೆ ತೊಗೋಬೇಕು. ಸೊ ಬಿಲ್ಪತ್ರೆ ಎಲೆ ಮತ್ತು ಇನ್ಸುಲಿನ್ ಎಲೆ, ಯಾಕೆಂದರೆ ಬಿಲ್ಪತ್ರೆ ಎಲೆ ಏನು ಮಾಡುತ್ತಂದರೆ ನಮ್ಮ ರಕ್ತನ ತೆಳು ಮಾಡುತ್ತೆ, ಜೊತೆಗೆ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಹಾಗೆ ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು, ಮತ್ತು ಗ್ಯಾಸ್ಟ್ರಿಕ್ಕು ಎಸಿಡಿಟಿಗೆ ತುಂಬ ಒಳ್ಳೆಯದು, ಮಲಬದ್ಧತೆಯನ್ನು ಕ್ಲಿಯರ್ ಮಾಡುತ್ತೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡತಕ್ಕಂಥ ಒಂದು ಔಷಧಿ ಗುಣ ನಮಗೆ ಬಿಲ್ಪತ್ರೆಯಲ್ಲಿದೆ. ಸೊ ಬಿಲ್ಪತ್ರೆ ಬಗ್ಗೆ ನಮಗೆ ತುಂಬ ಹೇಳೋಕ್ಕಿದೆ. ಬಿಲ್ಪತ್ರೆ ಬಗ್ಗೆ ತಿಳ್ಕೊಂಬಿಟ್ರೆ ಆಸ್ಪತ್ರೆನೇ ಬೇಡ ಅಂತ ಹೇಳ್ತಾರೆ ನಮ್ಮ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ. ಸೊ ಆ ಬಿಲ್ಪತ್ರೆ ಪುಡಿನ ಒಂದು ಅರ್ಧ ಚಮಚದಷ್ಟು, ಅಂದರೆ ಒಣಗಿಸಿ ನೆರಳಲ್ಲಿ ಒಣಗಿಸ್ಕೊಂಡು ಅರ್ಧ ಚಮಚದಷ್ಟು, ಮತ್ತು ಈ ಇನ್ಸುಲಿನ್ ಬಳ್ಳಿ ಇದೆಯಲ್ಲ, ಗಿಡ ಇದೆಯಲ್ವ, ಇದ್ರದ್ದೊಂದು ಅರ್ಧ ಸ್ಪೂನಷ್ಟು ಏನು ಮಾಡಬೇಕು ಅಂದರೆ ಇದನ್ನು ಒಣಗಿಸ್ಕೊಂಡು ಇದನ್ನೆಲ್ಲ ಬಿಡಿಸ್ಕೊಂಡು ಈ ರೀತಿ ಒಣಗಿಸ್ಕೊಂಡು, ಸೊ ಇದನ್ನು ಅದೊಂದು ಅರ್ಧ ಚಮಚ ಇದೊಂದು ಅರ್ಧ ಚಮಚ ನಿತ್ಯ ಬೆಳಿಗ್ಗೆ ಒಂದು 6-6:30 ಟೈಮಲ್ಲಿ ಖಾಲಿ ಹೊಟ್ಟೆಗೆ ಒಂದ್ಸರಿ ಚತುರ್ಮಾಂಸ ಕಷಾಯ ಅಂತ ಹೇಳ್ತಾರೆ, ಸುಮಾರು ಒಂದು 200-250 ml ನೀರು ಇಟ್ಬಿಟ್ಟು ಅದನ್ನ ಒಂದು ಅರ್ಧ ಹೋಗೋವರೆಗೆ ಅಟ್ಲೀಸ್ಟ್ ಅದನ್ನ ಇಳಿಸ್ಕೊಂಡು ಒಂದು 100 ml ಬಂದಮೇಲೆ ಬೆಳಗ್ಗೆ ಒಂದ್ಸರಿ ಸೇವನೆ, ಸೇಮ್ ಅದೇ ಥರ ಸಂಜೆ ಆಹಾರಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಸೇವನೆ. ಸೊ ಅದನ್ನು ಮಾಡ್ತಾ ಬಂದರೆ ಏನಾಗುತ್ತೆ, ಖಂಡಿತವಾಗ್ಲೂ ನಮ್ಮ ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ಹಾಗೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ, ಶರೀರದಲ್ಲಿ ಕಾನ್ಸ್ಟಿಪೇಷನ್ ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಸರಿ ಹೋಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಸುಮಾರು ಈ ಥರದ್ದು ರಕ್ಷಕ ಅಂತ ಹೇಳ್ತಾರೆ ಬಿಲ್ಪತ್ರೆನ. ಬಿಲ್ವ ಅಂದರೆ ಶಿವನಿಗೆ ತುಂಬ ಇಷ್ಟ. ಶಿವನಿಗೆ ಯಾವ್ಯಾವ ತುಂಬ ಇಷ್ಟ ಅಲ್ವಾ ಅವೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಗಿಡಮೂಲಿಕೆಗಳವು. ಸೊ ನಮ್ಮ ಇಡೀ ಶರೀರವನ್ನು ಈ ಸಕ್ಕರೆ ಕಾಯಿಲೆಯಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ರೆಪಿಸಿ ಇದು. ಸೊ ಇನ್ಸುಲಿನ್ ಗಿಡ ಮತ್ತು ಬಿಲ್ಪತ್ರೆ ಎರಡನ್ನೂ ಬಳಸ್ಕೊಂಡು ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ. ಸೊ ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಇನ್ಸುಲಿನ್ ಗಿಡ ಬಗ್ಗೆ ಇಷ್ಟು ನಾವು ತೋರಿಸಿದ್ರು ಕೂಡ ಅದು ಬೆಳೆಯೋಕ್ಕೆ ತೊಂದರೆ ಇರುತ್ತೆ, ಅಥವಾ ಇದು ನೈಜವಾಗಿ ಸಿಗೋದಿಲ್ಲ ಅನ್ನೋರು ನಮಗೆ ನೀವು ನೇರವಾಗಿ ಕರೆ ಮಾಡಿ ನೀವು ತಿಳಿಸಿದ್ರೆ ಈ ಇನ್ಸುಲಿನ್ ಗಿಡ ಆಗಿರ್ಬೋದು, ಬಿಲ್ಪತ್ರೆ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಈ ಸಕ್ಕರೆ ಕಾಯಿಲೆಗೆ ಸಿಗ್ತಕ್ಕಂಥ ಈ ಮೆಂತ್ಯ ಆಗಿರ್ಬೋದು, ಅಥವಾ ಸಪ್ತರಂಗಿ ಅಂತ ಬರುತ್ತೆ ಅದಾಗಿರ್ಬೋದು, ಮತ್ತು ನಿಮಗೆ ಕಲೌಂಜಿ ಅಂತ ಬರುತ್ತೆ, ಆಮೇಲೆ ನಿಮಗೆ ಮಧುನಾಶಿನಿ ಅಂತ ಬರುತ್ತೆ, ಪಲಾವ್ದ ಎಲೆ ಬರುತ್ತೆ, ಸುಮಾರು ಈ ಥರದ್ದು ಒಂದು ಕಾಂಬಿನೇಷನ್ ಮಾಡಿ ಸುಮಾರು ಒಂದು 10-12 ಥರದ್ದು ಗಿಡಮೂಲಿಕೆಗಳನ್ನು ಹಾಕಿ, ಬೆಟ್ಟದ ನೆಲ್ಲಿಕಾಯಿ ಪುಡಿ, ಅರಿಶಿನ ಈ ಥರದ್ದೆಲ್ಲ ಹಾಕಿ ನಾವು ಒಂದು ಕಾಂಬಿನೇಷನ್ ಶುಗರ್ಗೆ ಒಂದು ಮೆಡಿಷನ್ ಮಾಡಿರ್ತೇವೆ. ಸೊ ಅದನ್ನು ಅಷ್ಟೇ ಡೈಲಿ ಬೆಳಗ್ಗೆ 1 ಚಮಚನ ತುಂಬ ಬಿಸಿಯಾಗಿರೋ ನೀರಿಗೆ ಹಾಕ್ಬಿಟ್ಟು ಕುಡಿಯೋ ಸ್ಥಿತಿ ಬಂದಮೇಲೆ ಕುಡಿಯೋದು, ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದ್ಸರಿ ಸೇಮ್ 2 ಥರ ಕುಡಿತಾ ಹೋದರೆ ಏನಾಗುತ್ತೆ ಅಂದರೆ ಶರೀರದಲ್ಲಿ ನಮಗೆ ಈ ಸಕ್ಕರೆ ಪ್ರಮಾಣ ಕಡಿಮೆ ಆಗಿ ಈ ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಈ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಅಥವಾ ನರಗಳ ಒಂದು ವೀಕ್ನೆಸ್ ಆಗಿರ್ಬೋದು, ಅಥವಾ ಈ ಕೈಕಾಲು ಉರಿ ಆಗಿರ್ಬೋದು, ಅಥವಾ ಕಾನ್ಸ್ಟಿಪೇಷನು, ಇಂಡೈಜೆಷನ್ನು, ಸುಮಾರು ಈ ಕೆಲವರಿಗೆ ಈ ಕಿಡ್ನಿಯಲ್ಲೂ ಕೂಡ ತೊಂದರೆ ಬರ್ತಕ್ಕಂಥ ಸಮಸ್ಯೆ ಇರ್ತದೆ. ಸೊ ಈ ಥರದ್ದೆಲ್ಲ ಸಮಸ್ಯೆಗೆ ಪರಿಹಾರ ಅಂದರೆ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ಕೊಂಡು ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೋದು ಈ ಒಂದು ಔಷಧಿಗಳನ್ನು ಬಳಸೋದ್ರಿಂದ. ಯಾಕಂದರೆ ಇದರಲ್ಲಿ ನಮಗೆ ಪ್ರಕೃತಿ ದತ್ತವಾಗಿರೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಬಿಲ್ಪತ್ರೆ ಮತ್ತು ಈ ಒಂದು ಇನ್ಸುಲಿನ್ ಗಿಡದ ಸಂಚಿಕೆ ಇಷ್ಟ ಆದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಯಾಕಂದರೆ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ಕಾಯಿಲೆಗಳಲ್ಲಿ ಸಕ್ಕರೆ ಕಾಯಿಲೆ ನಂಬರ್ 1. ಅದರಿಂದ ಸಾಕಷ್ಟು ತೊಂದರೆಗೊಳಗಡೆ ಆಗ್ತಾ ಇದ್ದಾರೆ ನಮ್ಮ ದೇಶದ ಜನ. ಸೊ ಹೀಗಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಇನ್ನೊಂದು ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.